ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿಗಳು, ಶಿಕ್ಷಕರ ನೇಮಕಾತಿಗಳು, KPSC ಇತರ ಗ್ರೂಪ್ ಸಿ ಹುದ್ದೆಗಳಿಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ಮುದ್ರಾ ಬ್ಯಾಂಕ್ನ ಮುದ್ರಾ ಇದರ ವಿಸ್ತೃತ ರೂಪ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್. ಮುದ್ರಾ ಎಂಬ ಬ್ಯಾಂಕ್ ಭಾರತದ ಸಾರ್ವಜನಿಕ ವಲಯದ ಹಣಕಾಸು ಸಂಸ್ಥೆಯಾಗಿದೆ. ಇದನ್ನು ಮೋದಿಯವರು 2015ರ ಏಪ್ರಿಲ್ 8ರಂದು ಪ್ರಾರಂಭಿಸಿದರು. ಇದನ್ನು ಸೂಕ್ಷ್ಮ ಹಣಕಾಸು ಸಂಸ್ಥೆಗಳಿಗೆ ಶಿಶು, ಕಿಶೋರ, ತರುಣ ಎಂಬ 3 ವಿಧದಲ್ಲಿ ಕೈಗಾರಿಕೆಗಳಿಗೆ ಸಾಲವನ್ನು ಒದಗಿಸುವ ಸಂಸ್ಥೆಯಾಗಿ ಪ್ರಾರಂಭಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ವಿಜಯನಗರ ಆಳ್ವಿಕೆಯಡಿ ಜಮೀನುದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುಗಾರಿಕೆ ವ್ಯವಸ್ಥೆಯನ್ನ ಹೀಗೆಂದು ಕರೆಯುತ್ತಾರೆ. ವರಂ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷಿ ಭೂಮಿಗೆ ಸಂಬಂಧಿಸಿದ ಬೇಸಾಯ ಮತ್ತು ಉತ್ಪನ್ನದ ವಿತರಣೆ, ವಿಜಯನಗರ ಕಾಲದ ಭೂ ಹಿಡುವಳಿಗಳು ಚಾಲ್ತಿಯಲ್ಲಿದ್ದ ಅಂಶಗಳು ಗೇಣಿ ಪದ್ಧತಿ, ಗುತ್ತಿಗೆ, ನಿಗದಿ, ಸಿದ್ದಯ್ಯ ಮತ್ತು ವರಂ. ಕೃಷಿ ಭೂಮಿಯಲ್ಲಿ ಬರುತ್ತಿದ್ದ ಆದಾಯವನ್ನು ಭೂಮಾಲೀಕ ಮತ್ತು ಕೃಷಿಕ ಸಮಾನವಾಗಿ ಹಂಚಿಕೊಳ್ಳುವ ಪದ್ಧತಿಯಾಗಿತ್ತು. 3 ಈಸ್ ದಿ ರೈಟ್ ಆನ್ಸರ್. ರೋಲ್ಡ್ ಗೋಲ್ಡ್ ಇವೆರಡರ ಮಿಶ್ರಣ. ತಾಮ್ರ ಮತ್ತು ಅಲ್ಯೂಮಿನಿಯಂ. ರೋಲ್ಡ್ ಗೋಲ್ಡ್ನಲ್ಲಿ 90% ತಾಮ್ರ ಮತ್ತು 10% ಅಲ್ಯೂಮಿನಿಯಂ ಇರುತ್ತದೆ. ಹಿತ್ತಾಳೆ ತಾಮ್ರ 70% ಸತು 30% ಮಿಶ್ರಣ ಹೊಂದಿದೆ. ಸೋಲ್ಡರ್ ಸೀಸ ಮತ್ತು ತವರದ ಮಿಶ್ರಣವಾದರೆ ಮೆಗ್ನಾಲಿಯಂ, ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂನ ಮಿಶ್ರಣ. ಸೊ 1 ಈಸ್ ದಿ ರೈಟ್ ಆನ್ಸರ್. 4 ಚಕ್ರದ ವಾಹನಗಳು ಮತ್ತು ಆಧುನಿಕ ಆಟೋಮೊಬೈಲ್ಗಳಲ್ಲಿ ಹೊರಗಿನ ದರ್ಪಣದಲ್ಲಿರುವ ವಸ್ತುಗಳು ಅವುಗಳು ಗೋಚರಿಸುವುದಕ್ಕಿಂತಲೂ ಸಮೀಪದಲ್ಲಿರುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡಲಾಗಿರುತ್ತದೆ. ಇಂತಹ ದರ್ಪಣಗಳು ಪೀನಮಸೂರಗಳು. 4 ಈಸ್ ದಿ ರೈಟ್ ಆನ್ಸರ್. URL ಎಂದರೆ ಇದು ಅಂತರ್ಜಾಲ ಸಂಪನ್ಮೂಲಕ್ಕೆ ರೆಫರೆನ್ಸ್ ಅನ್ನು ರಚಿಸುವ ಒಂದು ನಿರ್ದಿಷ್ಟ ಕ್ಯಾರೆಕ್ಟರ್ ತಂತುವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. URL ಎಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಎಂಬುದು ಇದರ ಸಂಕ್ಷಿಪ್ತ ರೂಪ. ಇದನ್ನು ವೆಬ್ ವಿಳಾಸ ಎಂದಲೂ ಕರೆಯುತ್ತಾರೆ. ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ವಿಸರ್ಜಿಸುವ ಕೆಲಸವನ್ನು ರಾಜ್ಯ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತು ಮಾಡಬಹುದು. ರಾಜ್ಯವೊಂದರಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಅಥವಾ ವಿಸರ್ಜಿಸುವ ಕೆಲಸವನ್ನು ರಾಜ್ಯ ವಿಧಾನಸಭೆಯ ಶಿಫಾರಸಿನ ಮೇರೆಗೆ ಸಂಸತ್ತು ಮಾಡಬಹುದು. 3 ಈಸ್ ದಿ ರೈಟ್ ಆನ್ಸರ್. 1939ರಲ್ಲಿ ಕಾಂಗ್ರೆಸ್ ಸಚಿವರು ರಾಜೀನಾಮೆ ನೀಡಲು ಕಾರಣ ಭಾರತವನ್ನು ದ್ವಿತೀಯ ಮಹಾಯುದ್ಧಕ್ಕೆ ಸೆಳೆದಿದ್ದರ ಬಗ್ಗೆ ವಿರೋಧವನ್ನು ಸೂಚಿಸಲು. 1 ಈಸ್ ದಿ ರೈಟ್ ಆನ್ಸರ್. ರಾಜಸ್ಥಾನ ಕಾಲುವೆಯು ಯಾವ ರಾಜ್ಯಗಳಿಗೆ ನೀರಾವರಿ ಮಾಡುತ್ತದೆ? ರಾಜಸ್ಥಾನ, ಪಂಜಾಬ್ ಮತ್ತು ಹರಿಯಾಣ. ರಾಜಸ್ಥಾನ ಕಾಲುವೆಯು ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಿಗೆ ನೀರಾವರಿ ಮಾಡುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಸಂಸತ್ತಿಗೆ ಅಪರಿಮಿತ ಅಧಿಕಾರಗಳನ್ನು ಕೊಡುವಂತೆ ಹಾಗೂ ತಿದ್ದುಪಡಿಗಳ ನ್ಯಾಯಿಕ ಪುನರಾವಲೋಕನವನ್ನು ನಿರಾಕರಿಸುವಂತೆ 368ನೇ ಅನುಚ್ಛೇದಕ್ಕೆ ಮಾಡಲಾದ ತಿದ್ದುಪಡಿಗಳು 1980ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕಿತ್ತುಹಾಕಿತು. ಈ ಪ್ರಕರಣವು ಈ ಕೆಳಕಂಡ ಹೆಸರಿನಿಂದ ಜನಪ್ರಿಯವಾಗಿದೆ. ಮಿನರ್ವಾ ಮಿಲ್ಗಳ ಪ್ರಕರಣದ ಹೆಸರಿನಿಂದ ಜನಪ್ರಿಯವಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಾರ್ವಭೌಮ ಕ್ರೆಡಿಟ್ ನಿರ್ಧಾರಣಕ್ಕಾಗಿ ಕ್ರೆಡಿಟ್ ಏಜೆನ್ಸಿಗಳು ಈ ಕೆಳಗಿನವನ್ನು ಒಳಗೊಂಡಿದೆ. ಸ್ಟ್ಯಾಂಡರ್ಡ್ ಮತ್ತು ಪೂರ್ ಅಂದರೆ S&P ಇದನ್ನ ಒಳಗೊಂಡಿದೆ. 1 ಈಸ್ ದಿ ರೈಟ್ ಆನ್ಸರ್. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ? ಎ. ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು. ಬಿ. ರಾಜ್ಯಸಭೆಯ ಅಧ್ಯಕ್ಷರು ಅದರ ಅಧ್ಯಕ್ಷತೆಯನ್ನು ವಹಿಸುವರು. ಸರಿಯಾದ ಉತ್ತರ ಆಪ್ಷನ್ ಎ. ಅಂದರೆ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು ಎಂಬಂತಹ ಹೇಳಿಕೆ ಮಾತ್ರ ಸರಿ. 1 ಈಸ್ ದಿ ರೈಟ್ ಆನ್ಸರ್. ವೈಸರಾಯರ ಅರಮನೆಯ ಮೆಟ್ಟಲುಗಳ ಮೇಲೆ ಗಾಂಧೀಜಿಯವರು ರಾಜಿಗಾಗಿ ನಿಂತಿರುವ ತೇಜೋವಧೆಯ ಶೋಚನೀಯ ವಾಕರಿಕೆ ಬರೆಸುವ ದೃಶ್ಯ ರಾಜಚಕ್ರವರ್ತಿಗಳ ಪ್ರತಿನಿಧಿಗಳೊಂದಿಗೆ ಎಂಬ ಸಂವಾದಿ ಪದಗಳೊಂದಿಗೆ ಹೀಗೆ ನುಡಿದವರು ಯಾರು? ವಿನ್ಸ್ಟನ್ ಚರ್ಚಿಲ್.
ಸರ್ ವಿನ್ಸ್ಟನ್ ಚರ್ಚಿಲ್ ಒಬ್ಬ ಬ್ರಿಟಿಷ್ ರಾಜಕಾರಣಿ ಮತ್ತು ಯುಕೆಯ ಪ್ರಧಾನಮಂತ್ರಿ. ಪ್ರಧಾನಿಯಾಗಿ 1940-45 ಮತ್ತು 1951ರಿಂದ 1955ರಂದು ಅಧಿಕಾರದಲ್ಲಿದ್ದನು ಹಾಗೂ ವಿಶ್ವಸಂಸ್ಥೆಯ ಉಗಮಕ್ಕೆ ಕಾರಣರಾದ 3 ಜನರಲ್ಲಿ ಚರ್ಚಿಲ್ ಒಬ್ಬನಾಗಿದ್ದನು. 3 ಈಸ್ ದಿ ರೈಟ್ ಆನ್ಸರ್. ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಯಾವ ರಾಜ್ಯವು ಮುಂಚೂಣಿಯಲ್ಲಿದೆ? ಕೇರಳ. ಲ್ಯಾಟಿಕ್ಸ್ ಗಿಡದ ರಸದಿಂದ ರಬ್ಬರ್ ತಯಾರಿಸುತ್ತಾರೆ. ಕೇರಳ ರಾಜ್ಯವು ಭಾರತದಲ್ಲಿ ಇದರ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ಕೇರಳದ ಕೊಟ್ಟಾಯಂ ಜಿಲ್ಲೆಯಲ್ಲಿ ಭಾರತೀಯ ರಬ್ಬರ್ ಸಂಶೋಧನಾ ಕೇಂದ್ರವಿದೆ. 2 ಈಸ್ ದಿ ರೈಟ್ ಆನ್ಸರ್. ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿನ ಭಾರಜಲದ ಕಾರ್ಯ ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸುವುದು. ಭಾರಜಲವನ್ನು ಡ್ಯೂಟೇರಿಯಂ ಆಕ್ಸೈಡ್ ಎಂದು ಕರೆಯುತ್ತಾರೆ. ಇದನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಮಂದಕವಾಗಿ ಬಳಸುವರು. ಇದು ವಿಷಯುಕ್ತವಾಗಿರುತ್ತದೆ ಮತ್ತು ಅನೇಕ ರಾಸಾಯನಿಕ ಕ್ರಿಯೆಗಳ ಕ್ರಿಯಾವಿಧಾನ ಕಂಡುಹಿಡಿಯಲು ಪಥಸೂಚಕವಾಗಿ ಬಳಸುವರು. 1 ಈಸ್ ದಿ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನು ಮಂಡಿಸಿದವರು ಯಾರು? ಆರ್.ಕೆ. ಷಣ್ಮುಖಂ ಚೆಟ್ಟಿ. ಆರ್.ಕೆ. ಷಣ್ಮುಖಂ ಶೆಟ್ಟಿಯವರು 1948-49ರಲ್ಲಿ ಸ್ವಾತಂತ್ರ್ಯ ನಂತರ ಮಧ್ಯಂತರ ಬಜೆಟ್ ಮಂಡಿಸಿದರು. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ, ಸುಮಾರು 10 ಬಾರಿ. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ತಲಾ ಕೃಷಿ ಹಿಡುವಳಿ ಭೂಮಿಯ ಹೊಂದಿರುವಿಕೆಯು ಕಡಿಮೆ ಇರುವುದಕ್ಕೆ ಕೆಳಗಿನವುಗಳಲ್ಲಿ ಯಾವುವು ಕಾರಣವಾಗಿವೆ? 1 ಮತ್ತು 2 ಮಾತ್ರ. ಅಂದರೆ ಜನಸಂಖ್ಯೆಯಲ್ಲಿನ ತೀವ್ರಗತಿಯ ಹೆಚ್ಚಳ ಹಾಗೂ ಉತ್ತರಾಧಿಕಾರಿಗಳಿಗೆ ಭೂಮಿಯನ್ನು ಸಮನಾಗಿ ಭಾಗ ಮಾಡುವ ಪದ್ಧತಿ ಭೂಮಿ ಹೊಂದಿರುವಿಕೆ ಕಡಿಮೆ ಇರುವುದಕ್ಕೆ ಕಾರಣವಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಕುರಿತಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. ಎ. ರಿಟ್ ನೀಡಿಕೆಯು ಹಕ್ಕಿನ ವಿಷಯ. ಬಿ. ಅನುಚ್ಛೇದ 32ರ ಪ್ರಕಾರ ಪರ್ಯಾಯ ಪರಿಹಾರ ಲಭ್ಯತೆಗೆ ಅಡ್ಡಿಯಿಲ್ಲ. ಎ ಮತ್ತು ಬಿ ಎರಡೂ ಕೂಡ ಸರಿ. 2 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಶಾಸನ ಸಭೆಯ 2 ಸದನಗಳು 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ 59 ವಿಷಯಗಳನ್ನು ಒಳಗೊಂಡ ಫೆಡರಲ್ ಪಟ್ಟಿ, 54 ವಿಷಯ ಒಳಗೊಂಡ ರಾಜ್ಯ ಪಟ್ಟಿ ಹಾಗೂ 36 ವಿಷಯ ಒಳಗೊಂಡ ಸಮವರ್ತಿ ಪಟ್ಟಿಯನ್ನು ಮಾಡಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಕಾರು ಶೈತ್ಯಕವು ಎರಡೂ ಸರಿ. ಅಂದರೆ ನೀರಿನ ಕುದಿಯುವ ಬಿಂದುವನ್ನು ಹೆಚ್ಚಳಗೊಳಿಸುವುದು ಹಾಗೂ ಇಂಜಿನ್ನ ಲೋಹೀಯ ಭಾಗಗಳ ತುಕ್ಕು ಹಿಡಿಯುವಿಕೆಯನ್ನು ಕಡಿಮೆ ಮಾಡುವುದು. 4 ಈಸ್ ದಿ ರೈಟ್ ಆನ್ಸರ್. ವ್ಯಕ್ತಿಯ ತೂಕ ಶೂನ್ಯವಾಗುವುದು ಯಾವಾಗ ಎಂದರೆ ಎ. ಅವನು ಮುಕ್ತವಾಗಿ ಕೆಳಗೆ ಬೀಳುವಾಗ. ಬಿ. ಅವನು ಉಪಗ್ರಹದಲ್ಲಿ ಸುತ್ತುವಾಗ. ಸಿ. ಅವನು ಅತಿ ಎತ್ತರದಲ್ಲಿ ವಿಮಾನದಲ್ಲಿ ಹಾರಾಡುವಾಗ. ಡಿ. ಅವನು ಅನಿಲ ಭರಿತ ಬಲೂನ್ನಲ್ಲಿ ಸವಾರಿ ಮಾಡುವಾಗ. ಇವುಗಳಲ್ಲಿ ಯಾವುದು ಸರಿ? ಎ ಮತ್ತು ಬಿ ಸರಿ. ಅಂದರೆ ಅವನು ಉಪಗ್ರಹದಲ್ಲಿ ಸುತ್ತುವಾಗ ಹಾಗೂ ಮುಕ್ತವಾಗಿ ಕೆಳಗೆ ಬೀಳುವಾಗ ಅವನ ತೂಕ ಶೂನ್ಯವಾಗಿರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಭಾರತಕ್ಕೆ ಸ್ವಯಂ ಆಡಳಿತ ಸರ್ಕಾರವನ್ನು ಆಧುನಿಕ ಷರತ್ತುಗಳಡಿಯಲ್ಲಿ ಪ್ರಾಚೀನ ಭಾರತ ಜೀವನವನ್ನು ಪೂರೈಸುವಂತಿರಬೇಕು ಮತ್ತು ಅಂತಿಮವಾಗಿ ವೇದಾಂತ ಆದರ್ಶಯುತವಾದಿಗಳು ಯಾರು? ಅರವಿಂದೋ ಘೋಷ್. 3 ಈಸ್ ದಿ ರೈಟ್ ಆನ್ಸರ್. ಅರವಿಂದ ಘೋಷ್ ಬಂಗಾಳದ ಕ್ರಾಂತಿಕಾರಿ. ಒಂದೇ ಮಾತರಂ ಗೀತೆಯನ್ನು ಜನಪ್ರಿಯಗೊಳಿಸಿದರು. ಇವರು ಉಗ್ರಗಾಮಿಗಳಾಗಿದ್ದರು. ಧರ್ಮ ಕರ್ಮ ಯೋಗಿನ್ ಯುಗಾಂತರ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಯಾವುದೇ ಆಕಾರ ಅಥವಾ ರೂಪದಲ್ಲಿ ಸಹಕಾರವನ್ನು ಸೈತಾನಿಕೆ ಸರಕಾರದೊಂದಿಗೆ ನೀಡುವುದು ಪಾಪ ಎಂದು ಗಾಂಧೀಜಿ ಘೋಷಿಸಿದ್ದು ಈ ಕೆಳಗಿನ ಯಾವ ಘಟನೆಯ ನಂತರ? ಪಂಜಾಬ್ನಲ್ಲಿಯ ಜಲಿಯನ್ ವಾಲಾಬಾಗ್ ದುರಂತ. ಪಂಜಾಬಿನ ಅಮೃತಸರ್ ಬಳಿ ಜಲಿಯನ್ ವಾಲಾಬಾಗ್ ಎಂಬಲ್ಲಿ 1919 ಏಪ್ರಿಲ್ 13ರ ಸಿಖ್ರ ಬೈಸಾಖಿ ಹಬ್ಬ ದಿನದಂದು ಜನರಲ್ ಡೈಯರ್ ಪೊಲೀಸ್ ಅಧಿಕಾರಿಯು ಜನರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಗುಂಡು ಹಾರಿಸಲು ಅನುಮತಿಸಿದನು. ಈ ಘಟನೆಯನ್ನು ಜಲಿಯನ್ ವಾಲಾಬಾಗ್ ದುರಂತ ಎನ್ನಲಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಆದಿವಾಸಿ ಇಲ್ಲವೇ ಆದಿವಾಸಿ ಸಮುದಾಯ ಅಥವಾ ಭಾಗಶಃ ಅಥವಾ ಆದಿವಾಸಿಗಳೊಳಗೆ ಅಥವಾ ಆದಿವಾಸಿಗಳನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿಸಲು ಸೂಚಿಸುವಾಗ ರಾಷ್ಟ್ರಪತಿಯವರು ಯಾರನ್ನ ಸಮಾಲೋಚಿಸಬೇಕು? ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರು. ಸಂಬಂಧಿಸಿದ ರಾಜ್ಯದ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ಸಮಾಲೋಚಿಸಬೇಕು. 3 ಈಸ್ ದಿ ರೈಟ್ ಆನ್ಸರ್.
ಈ ಕೆಳಗಿನ ಹೇಳಿಕೆಗಳನ್ನು ಭಾರತದ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಪರಿಗಣಿಸಿ. ಎ. ಸಂವಿಧಾನದ ಸಾರ್ವಭೌಮತೆ. ಬಿ. ದ್ವಿನ್ಯಾಯಾಲಯದ ವ್ಯವಸ್ಥೆಯ ಗೈರುಹಾಜರಿ. ಸಿ. ಅಖಿಲ ಭಾರತ ಸೇವೆಗಳ ಸೃಷ್ಟಿ. ಡಿ. ಸಂವಿಧಾನದ 7ನೇ ಅನುಸೂಚಿ. ಇವುಗಳಲ್ಲಿ ಭಾರತದ ರಾಜಕೀಯತೆಯ ಏಕತೆ ಸ್ವರೂಪದವು ಬಿ ಮತ್ತು ಸಿ ಮಾತ್ರ. ಅಂದರೆ ದ್ವಿನ್ಯಾಯಾಲಯದ ವ್ಯವಸ್ಥೆಯ ಗೈರುಹಾಜರಿ, ಅಖಿಲ ಭಾರತ ಸೇವೆಗಳ ಸೃಷ್ಟಿ ಭಾರತದ ರಾಜಕಾರಣಕ್ಕೆ ಸಂಬಂಧಿಸಿದೆ. 2 ಈಸ್ ದಿ ರೈಟ್ ಆನ್ಸರ್. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಈ ಅವಕಾಶದಡಿಯಲ್ಲಿ ಅಧಿಸೂಚಿಸಲಾಯಿತು. ಪರಿಸರ ರಕ್ಷಣಾ ಕಾಯ್ದೆ 1986. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016 ಪರಿಸರ ರಕ್ಷಣಾ ಕಾಯ್ದೆ 1986 ಅವಕಾಶದಡಿಯಲ್ಲಿ ಅಧಿಸೂಚಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ನ್ಯಾಯಾಲಯವು ಸ್ಥಾಪನೆಯಾದ ವರ್ಷ 1945. ಅಂತಾರಾಷ್ಟ್ರೀಯ ನ್ಯಾಯಾಲಯವು 1945ರಲ್ಲಿ ಸ್ಥಾಪನೆಯಾಯಿತು. 15 ಮಂದಿ ನ್ಯಾಯಾಧೀಶರನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 9 ವರ್ಷದ ಅವಧಿಗೆ ನೇಮಿಸುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಔರಂಗಜೇಬಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಎ. ಅವನ ದೀರ್ಘ ಆಳ್ವಿಕೆಯಲ್ಲಿ ಮುಘಲ್ ರಾಜ್ಯವು ಗಡಿಯ ಉತ್ತುಂಗತೆ ತಲುಪಿತು. ಬಿ. ಆತ ಜಾತ್ಯತೀತ ಶ್ರೇಣಿಗಳನ್ನು ಜಾರಿ ಮಾಡಿದ್ದು ಅದನ್ನು ಜವಾಬ್ ಬಿಟ್ಸ್ ಎನ್ನುತ್ತಾರೆ. ಎ ಮತ್ತು ಬಿ ಎರಡೂ ಕೂಡ ಸರಿ. ಔರಂಗಜೇಬನು ಜರೋಖಾ ದರ್ಶನ್ ವ್ಯಕ್ತಿ ಪೂಜೆಗೆ ಕಾರಣವಾಗುತ್ತದೆ ಎಂದು ನಿಲ್ಲಿಸಿದನು. ಚಿತ್ರಕಲೆ ಮೂರ್ತಿ ಪೂಜೆಗೆ ಕಾರಣವಾಗುತ್ತದೆ ಎಂದು ನಿಲ್ಲಿಸಿದನು. ಇಸ್ಲಾಂ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಎಲ್ಲಾ ದೊಡ್ಡ ನಗರಗಳಲ್ಲಿ ಮಹತಬ್ ಎಂಬ ಸಾರ್ವಜನಿಕ ನೀತಿಯನ್ನು ಜಾರಿಗೆ ತಂದದ್ದರಿಂದ ಔರಂಗಜೇಬನಿಗೆ ಜಿಂದಾಪೀರ್ ಎಂದು ಜನ ಕರೆಯುತ್ತಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಅಕ್ಬರ್ನ ದೀನ್ ಇ ಲಾಹಿಯು ಯಶಸ್ವಿಯಾಗದಿರಲು ಕಾರಣ ಈ ಮೇಲಿನ ಎಲ್ಲ. ಅಂದರೆ ಅಕ್ಬರ್ನ ನಂತರ ಯಾರೂ ಅದನ್ನು ಪ್ರೋತ್ಸಾಹಿಸಲಿಲ್ಲ, ಇತರ ಧಾರ್ಮಿಕ ಆಚರಣೆಗಳನ್ನು ಮುಸ್ಲಿಮರು ಒಪ್ಪಲಿಲ್ಲ, ಜನರಿಗೆ ಅದನ್ನು ಸೂಕ್ತವಾಗಿ ಬಿಂಬಿಸಿರಲಿಲ್ಲ. ಕ್ರಿಸ್ತಶಕ 1582ರಲ್ಲಿ ಅಕ್ಬರ್ನು ದೀನ್ ಇ ಇಲಾಹಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು. ಅದರಲ್ಲಿ ಅಕ್ಬರ್ನ 18 ಸರದಾರರು ಮಾತ್ರ ಇದ್ದರು. ಅದನ್ನು ಸ್ವೀಕರಿಸಿದ ಏಕೈಕ ಹಿಂದೂ ಬೀರ್ಬಲ್. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದರ ನಡುವೆ ಪಾಕ್ ಕೊಲ್ಲಿಯು ನೆಲೆಸಿದೆ? ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್. ಮನ್ನಾರ್ ಕೊಲ್ಲಿ ಎಂಬುದು ಒಂದು ಆಳವಿಲ್ಲದ ಕೊಲ್ಲಿ. ಇದು ಹಿಂದೂ ಮಹಾಸಾಗರದ ಲಕ್ಯಾಡಿವ್ ಸಮುದ್ರದ ಭಾಗವಾಗಿದೆ. ಆಡಮ್ಸ್ ಬ್ರಿಡ್ಜ್ ಮನ್ನಾರಿನ ಗಲ್ಫ್ನಿಂದ ಪಾಕ್ ಜಲಸಂಧಿಯವರೆಗೆ ಬೇರ್ಪಟ್ಟಿದೆ. 2 ಈಸ್ ದಿ ರೈಟ್ ಆನ್ಸರ್. ಒಳಸಂಚನ್ನು ಮಟ್ಟಹಾಕಲು ಸುಲ್ತಾನನು ಔತಣಗಳು ಮತ್ತು ಸಭೆಗಳನ್ನು ನಿಷೇಧಿಸಿದನು ಮತ್ತು ದೇಶವನ್ನು ತನ್ನ ಬೇಗಾರಿಂದ ತುಂಬಿಸಿದನು. ಆ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯು ಮೊದಲ ಹೆಸರು ಗುರ್ಷಾಪ್ಸ್. ಇವನಿಗೆ ದ್ವಿತೀಯ ಅಲೆಕ್ಸಾಂಡರ್, ಸಿಕಂದರಿ ಸಹಾನಿ ಎಂಬ ಬಿರುದುಗಳಿದ್ದವು. ಇವನು ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ಮುಸ್ಲಿಂ ದೊರೆ. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.